ನಮಸ್ತೆ, ಮಂಗಳೂರಿಂದ ಮಾತಾಡ್ತಿದ್ದೇನೆ. ಇವತ್ತು ನಾನು ಮತ್ತು ನನ್ನ ಫ್ರೆಂಡು ಮಂಗಳೂರು ಜಿಲ್ಲೆಯಿಂದ 24 ಕಿಲೋಮೀಟರ್ ದೂರವಿರುವ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಮಂಗಳೂರಲ್ಲಿ ತುಂಬ ಇತಿಹಾಸವುಳ್ಳ ದೇವಸ್ಥಾನ ಇದೆ. ಆದರೆ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಉಂಟಲ್ಲ, ಯಾರಿಗೂ ಕೂಡ ದೂರ ಉಂಟು ಹೋಗಲಿಕ್ಕೆ ಆ ಥರ ಅನಿಸೋದೇ ಇಲ್ಲ. ಯಾಕೆ ಗೊತ್ತಾ? ಅಮ್ಮನ ದರ್ಶನ ಪಡೆಯೋದ್ರಲ್ಲಿ ಸಿಗೋ ತೃಪ್ತಿ ಬೇರೇನೂ ಇಲ್ಲ. ಕೆಲಸದಲ್ಲಿದ್ದರೂ ಕೂಡ ಮಧ್ಯಾಹ್ನ ಒಂದು ಹೊತ್ತು ಅಥವಾ ರಾತ್ರಿ ಒಂದು ಹೊತ್ತು ಕಟೀಲಿಗೆ ಹೋಗಿ ಬರ್ತೇನೆ ಅನ್ನೋರು ತುಂಬ ಜನ ಇರ್ತಾರೆ. ಆದರೆ ಯಾವಾಗಲೂ ನಾವು ಕಟೀಲಿಗೆ ಹೋಗುವಾಗ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹೋಗೋದು. ಆದರೆ ಇವತ್ತು ನಾವು ಮೊದಲು ಉಳ್ಳಲ್ತಿ ಅಮ್ಮನ ಆದಿಸ್ಥಾನಕ್ಕೆ ಫಸ್ಟ್ ಹೋಗಿ ಅಲ್ಲಿಂದ ಮೈನ್ ದೇವಸ್ಥಾನಕ್ಕೆ ಹೋಗಿದ್ದು. ಆದರೆ ಸೋನ ತಿಂಗಳ ಕೊನೆಯ ಶುಕ್ರವಾರ ಆಗಿರೋದ್ರಿಂದ ತುಂಬ ರಶ್ ಇತ್ತು. ಇಲ್ಲಿ ದೇವರ ದರ್ಶನ ಪಡೆಯಲಿಕ್ಕೆ ಅಂತಲೇ ತುಂಬ ಲೈನ್ ಸಹ ಇತ್ತು. ಮತ್ತು ನಾನು ಮತ್ತು ನನ್ನ ಫ್ರೆಂಡ್ ಸ್ವಲ್ಪ ಹೊತ್ತು ದೇವಸ್ಥಾನದ ಒಳಗಡೆ ಕುಳಿತು ಹೊರಗಡೆ ಬರಬೇಕಾದ್ರೇ ದೇವರ ಪ್ರಸಾದ ಊಟದ ಲೈನ್ ಕೂಡ ತುಂಬ ದೊಡ್ಡದಿತ್ತು. ಆದರೆ ಎಷ್ಟೇ ಲೈನ್ ದೊಡ್ಡದಿದ್ದರೂ ತಡ ಅಂತೂ ಆಗಲಿಲ್ಲ. ಕೊನೆಗೆ ಊಟ ಮಾಡಿ ಬಂದ ನಂತರ ನಮ್ಮ ಮಹಾಲಕ್ಷ್ಮಿ ಆನೆನ ನೋಡೋದೇ ತುಂಬ ಖುಷಿ. ಆದರೆ ಊಟ ಮಾಡಿ ಸ್ವಲ್ಪ ಹೊತ್ತು ಎಲ್ಲಾದರೂ ಕೂತುಕೊಳ್ಳುವ ಅಂತ ಅನಿಸಿದಾಗ ಮಹಾಲಕ್ಷ್ಮಿ ಆನೆ ಇರುವ ಕಡೆ ಬಂದರೆ ತುಂಬ ಖುಷಿ, ನೆಮ್ಮದಿ ಇರುತ್ತೆ. ಹಾಗೆಯೇ ನಂದಿನಿ ನದಿ ತೀರ ಬಂದರೂ ಕೂಡ ತುಂಬ ಖುಷಿ ಆಗ್ತದೆ. ಆದರೆ ಕಟೀಲು ಅಮ್ಮನ ದರ್ಶನ ಪಡೆಯಲಿಕ್ಕೆ ಬೇರೆ ಬೇರೆ ಊರಿಂದಲೂ ಜನ ಬಂದೇ ಬರ್ತಾರೆ. ಹಾಗೆಯೇ ಮಾರ್ನಮಿ ದಸರಾ ಟೈಮಲ್ಲಿ ಅಂತೂ ಹೇಳೋದೇ ಬೇಡ, ತುಂಬ ರಶ್ ಇರ್ತದೆ. ಸೊ ನಾನಿನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ, ಆಯಿತಾ? ಥ್ಯಾಂಕ್ ಯು.